ಎಸ್ಎಂ ಕೃಷ್ಣ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ಬೆಂಗಳೂರನ್ನ ಸಿಂಗಪೂರ್ ಮಾಡುವ ಕನಸಿನೊಂದಿಗೆ ಸಿಲಿಕಾನ್ ಸಿಟಿ ಆಗಲು ಪ್ರಮುಖ ಕೊಡುಗೆ ನೀಡಿದ್ರು. ಈಗ ಇವರ ಹೆಸರನ್ನ ಶಾಶ್ವತವಾಗಿ ಉಳಿಸಲು ಸಿಎಂ ಡಿಕೆಶಿ ಸರ್ಕಾರ ಮುಂದಾಗಿದೆ. ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಹೊಸ ರಸ್ತೆಗೆ ಎಸ್ಎಂ ಕೃಷ್ಣ ಹೆಸರಿಡಲು ಸರ್ಕಾರ ನಿರ್ಧಾರ ಮಾಡಿದೆ. ಜೂನ್ 27 ಕೆಂಪೇಗೌಡ ದಿನಾಚರಣೆಯಂದು ನೂತನ ರಸ್ತೆಗೆ ಮರುನಾಮಕರಣ ಮಾಡಿ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಾಗುತ್ತೆ. ರಾಜಕೀಯದ ಸೌಮ್ಯ ವ್ಯಕ್ತಿತ್ವ, ಆಡಳಿತದಲ್ಲಿ ದೂರದೃಷ್ಟಿ, ಅಭಿವೃದ್ಧಿಯಲ್ಲಿ ಹೊಸ ಪರಿಕಲ್ಪನೆಗಳಿಗೆ ಹೆಸರಾಗಿದ್ದ ಎಸ್ಎಂ ಕೃಷ್ಣ ಕರ್ನಾಟಕದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರ. ವಿಶೇಷವಾಗಿ ಬೆಂಗಳೂರು ನಗರವನ್ನ ಜಾಗತಿಕ ಹೂಡಿಕೆದಾರರ ನಕ್ಷೆಯಲ್ಲಿ ಗುರುತಿಸುವಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ಸಾವಿರದ 1999ರಿಂದ 2004ರವರೆಗೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಐಟಿ, ಬಯೋಟೆಕ್, ಮೂಲಸೌಕರ್ಯ ಮತ್ತು ನಗರಾಭಿವೃದ್ಧಿಗೆ ನೀಡಿದ ಒತ್ತು ಬೆಂಗಳೂರಿನ ಬೆಳವಣಿಗೆಗೆ ಹೊಸ ದಿಕ್ಕು ನೀಡಿದೆ. ಇಂದಿನ ಮಹಾನ್ ಬೆಂಗಳೂರಿನ ಚಿತ್ರಣಕ್ಕೆ ಎಸ್ಎಂ ಕೃಷ್ಣ ಅವರ ಪರಿಕಲ್ಪನೆಗೆ ಕಾರಣ. ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಬೆಂಗಳೂರಲ್ಲಿ ನೆಲೆ ಊರಲು ಎಸ್ಎಂ ಕೃಷ್ಣ ತಂದ ಹಲವು ಯೋಜನೆ ಕಾರಣಗಳಾಗಿದ್ದವು. ಈಗ ಎಸ್ಎಂ ಕೃಷ್ಣ ಅವರ ಸೇವೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆಯನ್ನ ಸಂಪರ್ಕಿಸುವ ಮೇಜರ್ ಆರ್ಟೀರಿಯಲ್ ರಸ್ತೆಗೆ ಎಸ್ಎಂ ಕೃಷ್ಣ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಇದೇ ಜೂನ್ 27 ನಾಡಪ್ರಭು ಕೆಂಪೇಗೌಡ ದಿನಾಚರಣೆಯಂದು ಈ ರಸ್ತೆ ಲೋಕಾರ್ಪಣೆ ಕೂಡ ಆಗಲಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಮುಕ್ತಿ ಹಾಡಲು ಮತ್ತು ಉಪನಗರಗಳ ಆರ್ಥಿಕತೆಗೆ ಚೈತನ್ಯ ತುಂಬಲು ಬಿಡಿಎ ನಾಡಪ್ರಭು ಕೆಂಪೇಗೌಡ ಬಡಾವಣೆ ನಿರ್ಮಿಸಿದೆ. ಇದಕ್ಕೆ ಅನುಕೂಲವಾಗುವಂತೆ ಮಹತ್ವಾಕಾಂಕ್ಷಿ ಮೇಜರ್ ಆರ್ಟೀರಿಯಲ್ ರಸ್ತೆ ನಿರ್ಮಾಣ ಮಾಡಿದೆ. 631 ಕೋಟಿ ವೆಚ್ಚದಲ್ಲಿ ಸ್ಟಾರ್ ಇನ್ಫೋಟೆಕ್ ಕಂಪನಿ ದಕ್ಷತೆಯಿಂದ ನಿರ್ಮಿಸಿರುವ ಎಂಎಆರ್ ರಸ್ತೆಯು ತಾಂತ್ರಿಕ ನಾವೀನ್ಯತೆಗೆ ಸಾಕ್ಷಿಯಾಗಿದೆ. ಈಗ ರಸ್ತೆಗೆ ಎಸ್ಎಂ ಕೃಷ್ಣ ರಸ್ತೆ ಎಂದು ನಾಮಕರಣ ಮಾಡಿ ಲೋಕಾರ್ಪಣೆ ಮಾಡಲಾಗುತ್ತೆ. ಎಸ್ಎಂ ಕೃಷ್ಣ ರಸ್ತೆ ವಿಶೇಷತೆ
10.7 ಕಿಲೋಮೀಟರ್ ಉದ್ದದ ಈ ರಸ್ತೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೆ ಸಂಪರ್ಕ ಕಲ್ಪಿಸಲಿದೆ. 10 ಪಥಗಳ ಈ ವಿಶಾಲ ಹೆದ್ದಾರಿಯು 330 ಅಡಿ ಅಗಲದ ಸುರಂಗ ಮಾರ್ಗ ಮತ್ತು ಅತ್ಯಾಧುನಿಕ ಸರ್ವಿಸ್ ರಸ್ತೆಗಳನ್ನು ಒಳಗೊಂಡಿದೆ. ಇನ್ನು ಈ ರಸ್ತೆಯನ್ನ 321 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. 2.5 ಎಕರೆ ಅರಣ್ಯ ಪ್ರದೇಶ ಸಹ ಬಳಕೆ ಮಾಡಲಾಗಿದ್ದು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಈ ನೂತನ ಕಾರಿಡಾರ್ ಪರಿಸರ ಸ್ನೇಹಿ ಯೋಜನೆಯಾಗಿದೆ. ಯಾಕೆಂದರೆ ಮಾಮೂಲಾಗಿ ನಾವು ಮಾಗಡಿ ರೋಡ್ ಹೋಗ್ಬೇಕಂದ್ರೆ ಭಾಳ ಟ್ರಾಫಿಕ್ ಆಗುತ್ತೆ. ಸೊ ಇವಾಗ ಈ ರೋಡ್ ಆಗ್ತಾ ಇರೋದ್ರಿಂದ ಭಾಳ ಅನುಕೂಲ ಇದೆ ಓಡಾಡೋಕ್ಕೆ. ಭಾಳ ರೋಡು ಚೆನ್ನಾಗಿದೆ ನೋಡೋಕ್ಕೆ. ಸೊ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ, ನಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಸರ್. ಟ್ರಾಫಿಕ್ ಇಲ್ಲ, ಟೋಲ್ ಇಲ್ಲ, ಭಾಳ ಅನುಕೂಲ ಆಗುತ್ತೆ ಸರ್. ಯಾಕೆಂದರೆ ನೈಸಲ್ಲಿ ಹೋದ್ರು ಭಾಳ ಲಾರಿಗಳು ಮತ್ತು ಬಸ್ಸು ಇವೆ ತುಂಬ ಕಷ್ಟ ಆಗೋದು ಹೋಗೋದು. ಸೊ ಇವಾಗ ಈ ರೋಡ್ ಆಗಿರೋದ್ರಿಂದ ನಮಗೆ ಒಂದು 10-15 ನಿಮಿಷದೊಳಗೆ ರೀಚ್ ಆಗ್ಬೋದು. ಸೊ ಭಾಳ ಅನುಕೂಲ ಇದೆ ಸರ್. ಇದು ಮೈಸೂರು ರೋಡಿಂದ ಮಾಗಡಿ ರೋಡ್ವರೆಗೂ ಕನೆಕ್ಟಿವ್ ಆಗುತ್ತೆ. ಇದು ಮಾಡೋದು ತುಂಬ ಅನುಕೂಲ ಆಗ್ತಾ ಇದೆ ಎಲ್ಲರಿಗೂ. ಮೊದಲೆಲ್ಲ ಓಡಾಡೋಕ್ಕೆ ಸರಿಯಾದ ರಸ್ತೆ ಇರ್ತಿಲ್ಲ, ಗುಂಡಿಗಳು ಈ ಥರ ಎಲ್ಲ ಇತ್ತು. ಇವಾಗ ಈ ಹೈವೇ ಮಾಡಿರೋದು ತುಂಬ ಅನುಕೂಲಕರ ಆಗಿದೆ. ಎಲ್ಲ ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ಈ ಡೈರೆಕ್ಟ್ ಹೈವೇ ಆಗಿರೋದು ತುಂಬ ಅನುಕೂಲ. ಎಲ್ಲ ರಸ್ತೆಗಳಿಗೂ ಟೋಲ್ ಮಾಡ್ತಾರೆ, ಇದರಲ್ಲಿ ಯಾವುದೋ ಟೋಲ್ ಇಲ್ಲ. ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ಇದರಿಂದ. ಯಾವುದೇ ಟ್ರಾಫಿಕ್ ಇರಲ್ಲ, ಏನಿಲ್ಲ. ನಾವು ತುಂಬ ಈಗ ಮಾಮೂಲಿ ಬೇರೆ ಟೈಮಲ್ಲಿ ಹೋಗ್ಬೇಕು ಅಂತ ಹತ್ರ 1-1.5 ಅವರ್ ತಗೊಳ್ಳೋದು, ಏನು 20 ಮಿನಿಟ್ಸಲ್ಲಿ ಹೊಂಟೋಗ್ಬಿಡ್ಬೋದು ನಾವು ಅಲ್ಲಿಗೆ. ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರನ್ನ ಸಂಪರ್ಕಿಸುವ ಎಸ್ಎಂ ಕೃಷ್ಣ ರಸ್ತೆ ಈಗ ನಗರಾಭಿವೃದ್ಧಿಯ ಹೊಸ ಸಂಕೇತವಾಗಿದೆ. ಈ ರಸ್ತೆಯ ಮತ್ತಷ್ಟು ವಿಶೇಷತೆ ನೋಡೋದಾದ್ರೆ, ಎಸ್ಎಂ ಕೃಷ್ಣ ರಸ್ತೆ ವಿಶೇಷತೆ ಟೋಲ್ ರಹಿತ ಸಂಚಾರ ವ್ಯವಸ್ಥೆಯೇ ಈ ರಸ್ತೆಯ ಪ್ರಮುಖ ವಿಶೇಷತೆ. ನೈಸ್ ರಸ್ತೆಗೆ ಪರ್ಯಾಯ ಮಾರ್ಗವಾಗಿ ಕಾರ್ಯನಿರ್ವಹಿಸಲಿರುವ ಈ ರಸ್ತೆ ಸಾವಿರಾರು ವಾಹನ ಸವಾರರಿಗೆ ಸಮಯ ಮತ್ತು ಇಂಧನ ಉಳಿತಾಯ ಮಾಡಲಿದೆ. ಜೊತೆಗೆ ಟ್ರಾಫಿಕ್ ದಟ್ಟಣೆ ಕೂಡ ಕಡಿಮೆಯಾಗಲಿದೆ. ಇನ್ನು ಪೀಣ್ಯ, ಮಾಗಡಿ ರಸ್ತೆ, ಮೈಸೂರು ರಸ್ತೆ, ಕೆಂಗೇರಿ, ಬಿಡದಿ ಹಾಗೂ ರಾಮನಗರ ಭಾಗದ ಕೈಗಾರಿಕೆಗಳಿಗೆ ಈ ರಸ್ತೆ ವರದಾನವಾಗಲಿದೆ. ಸರಕು ಸಾಗಣೆ ವಾಹನಗಳು ನಗರ ಮಧ್ಯಭಾಗ ಪ್ರವೇಶಿಸದೆ ಸುಗಮವಾಗಿ ಸಂಚರಿಸಲು ಅವಕಾಶ ಸಿಗಲಿದೆ. ಇನ್ನು ಹೊಸ ಹೂಡಿಕೆಗಳಿಗೆ ಹೆಚ್ಚಿನ ಅವಕಾಶ ಸಿಗಲಿದ್ದು ಸಣ್ಣ ಕೈಗಾರಿಕೆಗಳಿಗೆ ನೆರವಾಗಲಿದೆ. ಈ ರಸ್ತೆಯು ಸೂಲೆಕೆರೆ ಮೀಸಲು ಅರಣ್ಯದಲ್ಲಿ ಹಾದು ಹೋಗುತ್ತಿದ್ದು ಸುಮಾರು 2.5 ಎಕರೆ ಅರಣ್ಯ ಪ್ರದೇಶವನ್ನ ರಸ್ತೆಗೆ ಬಳಸಿಕೊಳ್ಳಲಾಗಿದೆ. ಪ್ರಾಣಿ ಸಂಕುಲದ ಚಲನೆಗೆ ಧಕ್ಕೆ ಬರದಂತೆ ಪ್ರಾಣಿಗಳಿಗಾಗಿಯೇ 2 ಕೆಳ ಸೇತುವೆಯನ್ನ ನಿರ್ಮಿಸಲಾಗಿದೆ. ಈ ರಸ್ತೆಯು ಬೆಂಗಳೂರು ಮೈಸೂರು ಜೋಡಿ ಮಾರ್ಗದ ರೈಲ್ವೆ ಹಳಿಗಳಿಗೆ ಅಡ್ಡಲಾಗಿ ಹಾದು ಹೋಗಿದ್ದು ರೈಲ್ವೆ ಒಡೆತನದ 40 ಮೀಟರ್ ಉದ್ದ ಹಾಗೂ 14 ಮೀಟರ್ ಅಗಲದ 2 ಕೆಳ ಸೇತುವೆಯನ್ನ ಸ್ಟಾರ್ ಇನ್ಫೋಟೆಕ್ ಕಂಪನಿ ಕೇವಲ 3 ತಿಂಗಳಲ್ಲಿ ನಿರ್ಮಿಸಿದ್ದನ್ನ ಕಂಡು ರೈಲ್ವೆ ಇಲಾಖೆಗೆ ಅಚ್ಚರಿ ವ್ಯಕ್ತಪಡಿಸಿದೆ.
ಸರ್, ಈ ರಸ್ತೆ ಮಾಡಿರೋದು ತುಂಬ ಜನಕ್ಕೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ತುಂಬ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಗೂಡ್ಸ್ ಗಾಡಿಗಳೆಲ್ಲ ಸ್ವಲ್ಪ ಆದಷ್ಟು ಸಿಟಿಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಿಟಿ ಒಳಗಡೆ ಓಡಾಡೋಕ್ಕೂ ಸ್ವಲ್ಪ ಫ್ರೀ ಆಗುತ್ತೆ. ತುಂಬ ಒಳ್ಳೇದಾಯ್ತು ಸರ್ ರಸ್ತೆ ಮಾಡಿ. ಸರ್, ಇದು ಈಗ ಕುಂಬಳಗುಡಿಯಿಂದ ಮಾಗಡಿ ರೋಡ್ವರೆಗೂ ಇದೆ. ಮುಂದೆ ತುಮಕೂರು ರೋಡ್ವರೆಗೂ ಆಗೋ ಚಾನ್ಸಸ್ ಏನೋ ಇದೆ ಅಂತ ಹೇಳ್ತಿದ್ದಾರೆ. ತುಂಬ ಅನುಕೂಲ ಇದೆ, ವಿಶಾಲವಾಗಿದೆ, ತುಂಬ ಅನುಕೂಲವಾಗಿದೆ. ಆದರೂ ಎಲ್ಲರೂ ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಅವರು ಆದಷ್ಟು ಜಾಗೃತಿಯಾಗಿ ಹೋದರೆ ಬೆಟರ್. ನಾನಿಲ್ಲಿ ಫಸ್ಟ್ ಆಫ್ ಆಲ್ ಸಹಾಯಕ ಕಾರ್ಯನಿರ್ವಹಿಸುತ್ತೇನೆ. ಸೊ ಇದರಲ್ಲಿ ಈ ರೋಡ್ ನಿರ್ಮಾಣ ಮಾಡಬೇಕಂದ್ರೆ ಏನು ಚಾಲೆಂಜಸ್ ಅಂತ ನಾನು ಅಷ್ಟು ಹೇಳಬಲ್ಲೆ. ಮಿಕ್ಕಿದ್ದೆಲ್ಲನೂ ನಮ್ಮ ಚೇರ್ಮನ್ ಸರು ಅಥವಾ ಕಮಿಷನರ್ ಸರ್ ಇದೆಲ್ಲನೂ ಅವ್ರಿಗೆ ತಾವು ಅಪ್ಡೇಟ್ ಕೊಡ್ತಾರೆ. ಸೊ ಇದು ಈ ಪ್ರಾಜೆಕ್ಟ್ ವರ್ಕ್ ಆರ್ಡರ್ ಕೊಟ್ಟಿದ್ದು ಸ್ಟಾರ್ ಇನ್ಫ್ರಾಟೆಕ್ ಅವರಿಗೆ 2018ರಲ್ಲಿ. ಸೊ 2018ರಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಶುರು ಮಾಡಿದರು. ರೋಡ್ ನಿರ್ಮಾಣಕ್ಕೆ 321 ಎಕರೆ ಜಮೀನನ್ನು ರೈತರಿಂದ ಸ್ವಾಧೀನಪಡಿಸಿಕೊಂಡಿದ್ದು. ಅದಕ್ಕೆ 50-50 ಪ್ರಪೋರ್ಷನ್ನಲ್ಲಿ ಅವರಿಗೆ ಸೈಟ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಅದ ನಂತರ ಇದು ಈ ಎಂಡಿಂದ ಎಂಡ್ರಿಗೆ ಸುಮಾರು ರೈತರು ಸಹ ಒಂದು 100 ಕೇಸ್ಗಳು ಬಂದು ಒಂದು 5-6 ವರ್ಷ ಈ ಕೋರ್ಟ್ ಕೇಸನ್ನು ಆದೇಶಗಳನ್ನು ಹೈಕೋರ್ಟ್ ಮುಖಾಂತರ, ಸಿವಿಲ್ ಕೋರ್ಟ್ ಮುಖಾಂತರ ಎಲ್ಲ ತೆರವುಗೊಳಿಸಿ ಆದೇಶಗಳನ್ನು ಪಡೆದು ನಂತರ ಕಾಮಗಾರಿಯನ್ನು ಮುಂದುವರಿಸಿದ್ವಿ. ಅಷ್ಟರಲ್ಲಿ ಮಧ್ಯೆ ಇದು ನಮ್ಮದು ಇದು ಅರಣ್ಯ ಇಲಾಖೆಯವರು ಅಲ್ಲಿ ಕೂಡ ನಾವು ಒಂದು 2.5 ಎಕರೆ ಜಾಗವನ್ನು ಅವರಿಗೆ ಕೊಡಬೇಕಾಗಿ ಬಂತು. ಅದನ್ನು ಆ ಜಾಗನ ಪರ್ಯಾಯ ಜಾಗವನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಹತ್ರ ನಾವು 2.5 ಎಕರೆ ಜಾಗ ಪರ್ಯಾಯ ಜಮೀನು ಕೊಟ್ಟಿದ್ದೀವಿ ಮತ್ತು 80 ಲಕ್ಷ ರೂಪಾಯಿ ಅಮೌಂಟನ್ನು ಅವರಿಗೆ ಜಮಾ ಮಾಡಿದ್ವಿ. ಆ ಪ್ರೋಸೆಸ್ ಮಾಡಲಿಕ್ಕೆ ನಮಗೊಂದು 3-4 ವರ್ಷ ತಗೊಂತು. ಸೊ ಇದರಿಂದ ಅಲ್ಲಿ ರೈಲ್ವೆ ಇಲಾಖೆ ವತಿಯಿಂದ ಕೂಡ ನಾವು ಸುಮಾರು ವರ್ಷ ಓಡಾಡಿ ಎಲ್ಲ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಇದರಲ್ಲಿ ನಮ್ಮ ಮಾನ್ಯ ಆಯುಕ್ತರು ಖುದ್ದಾಗಿ DRM ಅವ್ರ ಜೊತೆ ಬಂದು 3 ಸರಿ ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ಅವ್ರ ಕಡೆಯಿಂದ ಪರ್ಮಿಷನ್ ಕೊಡಿಸೋದಕ್ಕೆ ಇದು ಬೇಗ ಮುಗೀತು. SM ಕೃಷ್ಣ ರಸ್ತೆ ಆರ್ಥಿಕತೆಗೆ ವರದಾನ. ಈ ಯೋಜನೆಯ ಹಿಂದೆ BDA ಪರಿಶ್ರಮ. ಒಟ್ಟು 321 ಎಕರೆ ವಿಶಾಲ ಪ್ರದೇಶದಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯುದ್ದಕ್ಕೂ ಎದುರಾದ ಸವಾಲುಗಳನ್ನು BDA ಅಧ್ಯಕ್ಷರಾಗಿದ್ದ NA ಹ್ಯಾರಿಸ್ ಹಾಗೂ BDA ಆಯುಕ್ತರಾದ ಮಣಿವಣ್ಣನ್ ನೇತೃತ್ವದ ಅಧಿಕಾರಿಗಳ ತಂಡ ಸಮರ್ಥವಾಗಿ ಎದುರಿಸಿ ಈ ರಸ್ತೆ ನಿರ್ಮಾಣ ಮಾಡಿದೆ. ಸ್ಥಳೀಯರೊಂದಿಗೆ ನಿರಂತರ ಸಂವಾದ ನಡೆಸಿ ಯೋಜನೆಯ ಅಗತ್ಯತೆಯನ್ನ ಮನವರಿಕೆ ಮಾಡಿ ಭೂಸ್ವಾಧೀನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದ ಮಾಲೀಕರ ವಿರುದ್ಧ ಕಾನೂನು ಹೋರಾಟದಲ್ಲಿ ಗೆದ್ದು ಕಡೆಗೂ ಈ ನೂತನ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಯೋಜನೆ ಭವಿಷ್ಯದ ಬೆಂಗಳೂರು ಅಭಿವೃದ್ಧಿ ಯೋಜನೆಗಳಿಗೆ ಮಾದರಿಯಾಗಲಿದೆ. ನಮ್ಮ MAR ರಸ್ತೆ ಮಾಗಡಿಯಿಂದ ಮೈಸೂರು ರೋಡಿಗೆ ಸೇರಿಸುವಂಥ 10 ಕಿಲೋಮೀಟರ್ನ 10 ಲೈನಿನ ರಸ್ತೆಯನ್ನು ಸನ್ಮಾನ್ಯ SM ಕೃಷ್ಣ ಅವರ ಹೆಸರಲ್ಲಿ ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. SM ಕೃಷ್ಣ ಅವರ ಹೆಸರಲ್ಲಿ ಇಡ್ತಾ ಇರೋದು ಭಾಳಷ್ಟು ಸಂತೋಷದ ವಿಷಯ ನನಗೆ. ಮೈಸೂರು ಮತ್ತು ಮಾಗಡಿ ರಸ್ತೆ ಸಂಪರ್ಕದಿಂದಾಗಿ ಕೆಂಪೇಗೌಡ ಬಡಾವಣೆ ಸುತ್ತಮುತ್ತ ಹೊಸ ವಾಣಿಜ್ಯ ಚಟುವಟಿಕೆಗಳು ಗರಿಗೆದರಲಿದೆ. ಉತ್ತಮ ರಸ್ತೆ ಸಂಪರ್ಕದಿಂದ ಹೊಸ ಹೂಡಿಕೆಗಳು ಆಕರ್ಷಿತವಾಗುವ ಸಾಧ್ಯತೆ ಹೆಚ್ಚಿದ್ದು ಗುಡಿ ಮತ್ತು ಸಣ್ಣ ಕೈಗಾರಿಕಾ ಚಟುವಟಿಕೆಗಳು ಬೆಳೆಯಲು ಈ ರಸ್ತೆ ಉತ್ತೇಜನ ನೀಡಲಿದೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಿ ಆರ್ಥಿಕ ಚಟುವಟಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಲ್ಲಿ SM ಕೃಷ್ಣ ರಸ್ತೆ ಮಹತ್ತರ ಪಾತ್ರ ವಹಿಸಲಿದೆ. ಬೆಂಗಳೂರು ಅಭಿವೃದ್ಧಿಗೆ SM ಕೃಷ್ಣ ಅವರ ಕೊಡುಗೆ ಅಪಾರ. ಅವರ ಹೆಸರನ್ನ ಈ ರಸ್ತೆಗೆ ಇಟ್ಟಿರುವುದರಿಂದ SM ಕೃಷ್ಣ ಅವರ ಹೆಸರು ಸದಾ ಅಚ್ಚಳಿಯದೆ ಉಳಿಯಲಿದೆ. ಇನ್ನು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇನೆ ಎಂದು ಕನಸು ಕಂಡಿದ್ದ ನಾಯಕನ ಹೆಸರನ್ನ ಈ ರಸ್ತೆಗಿಡುವ ನಿರ್ಧಾರವನ್ನ ಜನರು ಸಹ ಸ್ವಾಗತಿಸಿದ್ದಾರೆ. ಅಭಿವೃದ್ಧಿಯ ಕನಸು ಕಂಡ ನಾಯಕನ ನೆನಪು ಈ ರಸ್ತೆಯ ಮೂಲಕ ಶಾಶ್ವತವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.